ರೀಲ್ಸ್ಗಳನ್ನು ನೋಡ್ತಾ ನೋಡ್ತಾ ಟೈಮ್ ಹೋಗುವುದೇ ಗೊತ್ತಾಗೋದಿಲ್ಲ ಅಲ್ವಾ? ಹೀಗೆ ರೀಲ್ಸ್ ನೋಡಿದ್ರೂ ದುಡ್ಡು ಕೊಡ್ತಾರೆ, ಅಥವಾ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿದ್ರೂ ದುಡ್ಡು ಕೊಡ್ತಾರೆ. ಇಂತಹ ಒಂದು ಆ್ಯಪ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಖರಾಬಾಲಿ ಟೆಕ್. ನಾನು ಕಿರಂಗೌಡ ಬೆಳಾಲ್. ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಫ್ರೀ ಇದ್ದಾಗ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ರೀಲ್ಸ್ ಅಥವಾ ಶಾರ್ಟ್ಗಳನ್ನು ನೋಡ್ತಿರ್ತೇವೆ. ಫಸ್ಟಿಗೆ ಒಂದು ವಿಡಿಯೋ ನೋಡಿದರೆ ಸಾಕು, ಆಮೇಲೆ ಒಂದೊಂದೇ ರೀಲ್ಸ್ಗಳನ್ನು ನೋಡ್ತಾ ನೋಡ್ತಾ ಟೈಮ್ ಪಾಸ್ ಆಗುವುದೇ ಗೊತ್ತಾಗೋದಿಲ್ಲ. ನಾವು ರೀಲ್ಸ್ ನೋಡ್ತೀವಿ, ಇನ್ನು ಕೆಲವರು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದರೆ ವಿಪರ್ಯಾಸ ಏನು ಅಂತ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಹಾಕೋರಿಗೂ ದುಡ್ಡು ಸಿಗಲ್ಲ, ರೀಲ್ಸ್ ನೋಡೋರಿಗೂ ದುಡ್ಡು ಸಿಗಲ್ಲ. ಆದರೆ ನೀವು ಪ್ಲೇಸ್ಟೋರ್ನಲ್ಲಿ ನೋಡಿದರೆ ಹೈಪೈ ಅನ್ನೋದು ಅಪ್ಲಿಕೇಶನ್ ಇದೆ. ಈ ಆ್ಯಪ್ನಲ್ಲಿ ನೀವು ರೀಲ್ಸ್ ನೋಡಿದ್ರೂ ದುಡ್ಡು ಸಂಪಾದನೆ ಮಾಡ್ಬೋದು. ಅಷ್ಟೇ ಅಲ್ಲದೆ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿಯೂ ಕೂಡ ದುಡ್ಡು ಗಳಿಸ್ಬೋದು. ಅಷ್ಟೇ ಅಲ್ಲದೆ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಲಕ್ಕಿ ಡ್ರಾ ಕೂಡ ಇರ್ತದೆ. ಇದರ ಮೂಲಕ 1,000, 10,000 ಹೀಗೆ ಅಮೌಂಟ್ಗಳು ಕೊಡ್ತಾ ಹೋಗ್ತಾರೆ. ಹಾಗೆ ಇದರಲ್ಲಿ ಶಾಪಿಂಗ್ ಕೂಡ ಮಾಡಬಹುದು. ಹಾಗಂತ ಹೇಳಿ ನಾನು ಈ ಆ್ಯಪನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ಈ ಆ್ಯಪ್ನ ಬಗ್ಗೆ ಗೊತ್ತಿಲ್ಲದವರಿಗೆ ಯೂಸ್ ಆಗಲಿ ಅಂತ ಇನ್ಫಾರ್ಮೇಶನ್ ಕೊಡ್ತಿದ್ದೇನೆ. ಹಾಗಾದರೆ ಈ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡೋದು ಹೇಗೆ, ಇದರಲ್ಲಿ ಅರ್ನಿಂಗ್ಸ್ ಮಾಡೋದು ಹೇಗೆ, ಹಾಗೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಎಷ್ಟು ಹಣ ಗಳಿಸ್ಬೋದು, ರೀಲ್ಸ್ಗಳನ್ನು ನೋಡೋದ್ರ ಮೂಲಕ ಎಷ್ಟು ಹಣ ಗಳಿಸ್ಬೋದು, ಇದರಿಂದ ಎಷ್ಟು ಅಮೌಂಟ್ ಬರ್ತದೆ, ಹಾಗೂ ಯಾವಾಗ ಬ್ಯಾಂಕ್ಗೆ ಜಮೆ ಆಗ್ತದೆ, ಹಾಗೂ ನಾನು ಹೈಪೈ ಆ್ಯಪನ್ನು ಹೇಗೆ ಯೂಸ್ ಮಾಡ್ತಿದ್ದೀನಿ ಅಂತ ಒಂದು ಸ್ಕ್ರೀನ್ ರೆಕಾರ್ಡ್ನ ಮೂಲಕ ನೋಡಿಕೊಂಡು ಬರೋಣ. ನಾವು ಪ್ಲೇಸ್ಟೋರ್ನಲ್ಲಿ ಹೈಪೈ ಅಂತ ಸರ್ಚ್ ಮಾಡಿದಾಗ ಹೈಪೈ ಶಾರ್ಟ್ ವಿಡಿಯೋಸ್ ಅಂತ ಒಂದು ಅಪ್ಲಿಕೇಶನ್ ಸಿಗ್ತದೆ. ಇದನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ಈ ರೀತಿ ರೀಲ್ಸ್ಗಳನ್ನು ನೋಡಬಹುದು. ನಾನು ಈ ಆ್ಯಪನ್ನು ಯೂಸ್ ಮಾಡಿ ಈ ಆ್ಯಪ್ನಲ್ಲಿ ನಿಜವಾಗಿಯೂ ಹಣ ಗಳಿಸಬಹುದಾ ಅಂತ ಕನ್ಫರ್ಮ್ ಮಾಡಿಕೊಂಡ ಮೇಲೆಯೇ ನಿಮಗೆ ಇದನ್ನು ರೆಫರ್ ಮಾಡ್ತಿದ್ದೇನೆ. ಆದರೆ ನಾನು ಸದ್ಯಕ್ಕೆ ಈ ಆ್ಯಪನ್ನು ಯೂಸ್ ಮಾಡದೆ ತುಂಬ ದಿವಸಗಳಾಗಿದ್ದರಿಂದ ಇನ್ನೊಮ್ಮೆ ಲಾಗಿನ್ ಕೇಳ್ತಿದೆ. ಸೊ ಲಾಗಿನ್ ಮಾಡೋಣ. ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಬೇಕು. OTP ವೆರಿಫೈ ಆದ ಮೇಲೆ ಲಾಗಿನ್ ಆಗ್ತದೆ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಆ್ಯಪ್ ಯೂಸ್ ಮಾಡ್ತಿದ್ರೆ ರಿಜಿಸ್ಟರ್ ಮಾಡಿದ ಮೇಲೆ ಲಾಗಿನ್ ಆಗಬೇಕಾಗ್ತದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ನೋಡುವಂತೆ ಇಲ್ಲಿ ಕೂಡ ರೀಲ್ಸ್ ನೋಡಬಹುದು. ಹೀಗೆ ರೀಲ್ಸ್ಗಳನ್ನು ನೋಡ್ತಾ ಸ್ವೈಪ್ ಮಾಡ್ತಾ ಇದ್ದ ಹಾಗೆ ಇಂತಹ ಸ್ಕ್ರಾಚ್ ಕಾರ್ಡ್ಗಳು ಸಿಗ್ತದೆ. ಇದನ್ನು ಸ್ಕ್ರಾಚ್ ಮಾಡಿದ್ರೆ 500, 1, 2, 3, 4,000 ಹೀಗೆ ಕಾಯಿನ್ಗಳು ಸಿಗ್ತದೆ. ಹಾಗೂ ಕೆಲವೊಮ್ಮೆ 1 ಕೋಟಿ ಕಾಯಿನ್ಗಳ ಲಕ್ಕಿ ಡ್ರಾ ಕೂಪನ್ ಕೂಡ ಸಿಗ್ತದೆ. ಈಗ ನನಗೆ 500 ಸೂಪರ್ ಕಾಯಿನ್ ಸಿಕ್ಕಿದೆ ನೋಡಿ. ಮೊದಲೆಲ್ಲ ಮಿನಿಮಮ್ 1,000 ಕಾಯಿನ್ ಸಿಕ್ತಿತ್ತು. ಅಪ್ಡೇಟ್ ಮಾಡಿದ್ಮೇಲೆ 500 ಕಾಯಿನ್ಸ್ ಕೂಡ ಆಡ್ ಮಾಡಿದ್ದಾರೆ. ಈ ಸೂಪರ್ ಕಾಯಿನ್ಸ್ಗಳ ಬೆಲೆ ಎಷ್ಟು ಅಂತ ಮುಂದೆ ಹೇಳ್ತೇನೆ. ಸದ್ಯಕ್ಕೆ ಪ್ರೊಫೈಲ್ ಚೆಕ್ ಮಾಡಿದ್ರೆ ಇದರಲ್ಲಿ ನಮ್ಮ ಫಾಲೋವರ್ಸ್ ಹಾಗೂ ಲೈಕ್ಸ್ಗಳನ್ನು ಕೂಡ ತೋರಿಸ್ತಿದೆ. ಹಾಗೂ ನಮ್ಮ ಪ್ರೊಫೈಲ್ಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕೂಡ ಲಿಂಕ್ ಮಾಡಬಹುದು. ಅದೇ ರೀತಿ ನಾವು ಅಪ್ಲೋಡ್ ಮಾಡಿದ ರೀಲ್ಸ್ಗಳನ್ನು ಇಲ್ಲಿ ನೋಡಬಹುದು. ನಾನು ಇದರಲ್ಲಿ ಒಂದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು, ಒಂದು ಸಾಂಗ್ ಹೇಳಿರೋ ವಿಡಿಯೋ. ಇದನ್ನು 8,600 ಜನ ನೋಡಿದ್ದಾರೆ ನೋಡಿ. ಈ ವಿಡಿಯೋ ಹೇಗೆ ಇಷ್ಟು ರೀಚ್ ಆಯ್ತಂತ ನಂಗೂ ಗೊತ್ತಿಲ್ಲ. ಹೀಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು ಅರ್ನಿಂಗ್ಸ್ ಮಾಡಬಹುದು. ಇಲ್ಲಿ ಶಾಪೇಬಲ್ ವಿಡಿಯೋಸ್ ಅಂತ ಉಂಟಲ್ವಾ, ಅದರಲ್ಲಿ ಹೈಪೈ ಶಾಪಿಂಗ್ನ ಯಾವುದಾದ್ರೂ ಪ್ರಾಡಕ್ಟ್ ಅನ್ನು ಲಿಂಕ್ ಮಾಡಿದ ನಮ್ಮ ವಿಡಿಯೋಸ್ಗಳನ್ನು ನೋಡಬಹುದು. ಈ ರೀತಿ ಕೂಡ ಕಮಿಷನ್ ಪಡಿಬಹುದು. ಅದು ಹೇಗೆ ಅಂತ ಒಂದೊಂದಾಗಿ ತಿಳಿಸ್ತೇನೆ. ನಾವು ಗಳಿಸಿದ ಸ್ಕ್ರಾಚ್ ಕಾರ್ಡ್ಗಳು ಅಥವಾ ರಿವಾರ್ಡ್ ಅನ್ನು ಈ ಪ್ರೊಫೈಲ್ನ ಮೇಲ್ಬದಿಯಲ್ಲಿರುವ ಗಿಫ್ಟ್ ಸಿಂಬಲ್ಗೆ ಕ್ಲಿಕ್ ಮಾಡಿ ನೋಡಬಹುದು. ಈಗ ನನ್ನಲ್ಲಿ 10,500 ಸೂಪರ್ ಕಾಯಿನ್ಸ್ ಇದೆ. ಟೋಟಲ್ 83,000 ಸೂಪರ್ ಕಾಯಿನ್ಸ್ ಆಗಿದೆ. ಅದರಲ್ಲಿ 10,500 ಕಾಯಿನ್ಸ್ ಬಿಟ್ಟು ಉಳಿದದೆಲ್ಲ ವಿತ್ಡ್ರಾ ಮಾಡಿದ್ದೇನೆ. ಇಲ್ಲಿ ಕೆಳಗೆ ಸ್ವೈಪ್ ಮಾಡಿದ್ರೆ ನಾವು ಗಳಿಸಿದ ಎಲ್ಲ ರಿವಾರ್ಡ್ಸ್ಗಳನ್ನು ನೋಡಬಹುದು. ಇದು 1 crore ಅಂದ್ರೆ 1 ಕೋಟಿ ಸೂಪರ್ ಕಾಯಿನ್ಗಳ ಲಕ್ಕಿ ಡ್ರಾ ಕೂಪನ್. ಇದನ್ನು ಕ್ಲಿಕ್ ಮಾಡಿದ್ರೆ ಲಕ್ಕಿ ಡ್ರಾ ವಿನ್ನರ್ಗಳ ಪಟ್ಟಿಯನ್ನು ನೋಡಬಹುದು. ನನಗೆ ಈ ಅದೃಷ್ಟದಲ್ಲಿ ನಂಬಿಕೆ ಇಲ್ಲ, ಆದ್ರೆ ಯಾರಾದ್ರೂ ಲಕ್ಕಿ ಎಷ್ಟಿದ್ರೆ ಪ್ರೈಸ್ ಸಿಗ್ಬಹುದು. ಓಕೆ, ನೀವಿಲ್ಲಿ ಗಮನಿಸಬಹುದು, ಇದೆಲ್ಲ ರೀಲ್ಸ್ ನೋಡುವಾಗ ಸಿಕ್ಕಂತಹ ರಿವಾರ್ಡ್ಗಳು. ನಾನು ರೀಲ್ಸ್ಗಳನ್ನು ನೋಡೋದು ಕಡಿಮೆ, ದಿನಕ್ಕೆ ಹೆಚ್ಚಂದ್ರೆ
10-15 ನಿಮಿಷ ಈ ರೀಲ್ಸ್ ಗಳನ್ನು ನೋಡ್ತೀನಿ. ಪ್ರತಿದಿನ ನೋಡ್ಲಿಕ್ಕೂ ಆಗಲ್ಲ. ಆದ್ರೆ ಈ ಆಪ್ ರೀಲ್ಸ್ ಗಳನ್ನು ಹೆಚ್ಚಾಗಿ ನೋಡುವವರಿಗೆ ಖಂಡಿತವಾಗಿಯೂ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ. ರೀಲ್ಸ್ ಗಳನ್ನು ನೋಡುವುದಷ್ಟೇ ಅಲ್ಲದೆ ಇನ್ನು 2 ವಿಧಾನಗಳ ಮೂಲಕ ಈ ಆಪ್ ನಲ್ಲಿ ಅರ್ನಿಂಗ್ ಮಾಡಬಹುದು. ಓಕೆ, ಈ ಕಾಯಿನ್ಸ್ ಗಳನ್ನು ರೀಡ್ ಮಾಡುವುದು ಹೇಗೆ, ಬ್ಯಾಂಕ್ಗೆ ಹೇಗೆ ವಿತ್ಡ್ರಾ ಮಾಡುವುದು ಅಂತ ನೋಡೋಣ. ಇಲ್ಲಿ ರೀಡಿಂಗ್ ಗೆ ಕ್ಲಿಕ್ ಮಾಡಿದ್ರೆ ಸೂಪರ್ ಕಾಯಿನ್ಸ್ ಬ್ಯಾಲೆನ್ಸ್ ತೋರಿಸುವ ಪೇಜ್ ಓಪನ್ ಆಗ್ತದೆ. ಸೂಪರ್ ಕಾಯಿನ್ಸ್ ಬ್ಯಾಲೆನ್ಸ್ ನ ಕೆಳಗೆ 2 ಆಪ್ಷನ್ ತೋರಿಸ್ತಿದೆ ನೋಡಿ. ಮೊದಲನೆಯದ್ದು ಹೈಪೈ ಕಾಯಿನ್ಸ್ ಅನ್ನು ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡೋದು. ಇನ್ನೊಂದು ಹೈಪೈ ಶಾಪಿಂಗ್ ಗೆ ಕಾಯಿನ್ಸ್ ಅನ್ನು ಯೂಸ್ ಮಾಡೋದು. ನೀವು ನೋಡ್ತಿರ್ಬೋದು, ಇದರಲ್ಲಿ 1000 ಸೂಪರ್ ಕಾಯಿನ್ಸ್ ನ ಬೆಲೆ 1 ರೂಪಾಯಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನನ್ನ ಹತ್ರ ಇರುವ 10,500 ಸೂಪರ್ ಕಾಯಿನ್ಗಳ ಬೆಲೆ 10 ರೂಪಾಯಿ 50 ಪೈಸೆ ಆಗ್ತದೆ. ಹಾಗೆಯೇ ಸೂಪರ್ ಕಾಯಿನ್ಗಳನ್ನು ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ವಿತ್ಡ್ರಾ ಮಾಡಿದ್ರೆ 30 ರಿಂದ 45 ದಿನದೊಳಗೆ ಬ್ಯಾಂಕಿಗೆ ಬರ್ತದೆ ಅಂತ ಹೇಳ್ತಿದ್ದಾರೆ. ಅಥವಾ ಹೈಪೈ ಶಾಪಿಂಗ್ ನಲ್ಲಿ ಯೂಸ್ ಮಾಡಿದ್ರೆ ತಕ್ಷಣವೇ ಸೂಪರ್ ಕಾಯಿನ್ಗಳನ್ನು ಡಿಸ್ಕೌಂಟ್ ರೂಪದಲ್ಲಿ ಪಡಿಬಹುದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದರಿಂದ ನಾವು ರೆಡಿ ಮಾಡ್ಕೊಳ್ಬೇಕಾದ್ರೆ ಮಿನಿಮಮ್ 3000 ಕಾಯಿನ್ಸ್ ಇರಬೇಕಾಗ್ತದೆ. ಹಾಗೆಯೇ ಸೂಪರ್ ಕಾಯಿನ್ಸ್ ಹಿಸ್ಟ್ರಿಯನ್ನು ನೋಡಿದ್ರೆ ಇದರಲ್ಲಿ ನಾವು ಅರ್ನ್ ಮಾಡಿರುವ ಹಾಗೂ ವಿತ್ಡ್ರಾ ಮಾಡಿರುವ ಸೂಪರ್ ಕಾಯಿನ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಈಗ ರೀಡೀಮ್ ಸೂಪರ್ ಕಾಯಿನ್ಸ್ ಆನ್ ಹೈಪೈ ಅನ್ನೋ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ಶಾಪಿಂಗ್ ಪೇಜ್ಗೆ ಕರ್ಕೊಂಡು ಹೋಗ್ತದೆ. ಇಲ್ಲಿ ಶಾಪಿಂಗ್ ಮಾಡಬಹುದಾದ ಐಟಮ್ಗಳನ್ನು ನೋಡಬಹುದು. ಇದರಲ್ಲಿ ಆಲ್ಮೋಸ್ಟ್ ಫ್ಯಾಷನ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳೇ ಇಲ್ಲಿದೆ. ಇದರಲ್ಲಿ ಅಷ್ಟೊಂದು ಆಪ್ಷನ್ಸ್ಗಳು ಏನೂ ಇಲ್ಲ, ಕೆಲವೊಂದು ಪ್ರಾಡಕ್ಟ್ಗಳು ಮಾತ್ರ ಇದೆ. ಹಾಗೂ ಇದು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಅನಿಸ್ಲಿಲ್ಲ. ಹಾಗಾಗಿ ನಾನು ಕಾಯಿನ್ಸ್ ಅನ್ನು ಶಾಪಿಂಗಿಗೆ ಯೂಸ್ ಮಾಡಲಿಲ್ಲ. ಈ ಅಪ್ಲಿಕೇಶನ್ ಇಂದ ಎಷ್ಟು ಅರ್ನ್ ಮಾಡಬಹುದು ಹಾಗೂ ಇದರ ಅಮೌಂಟ್ ಬ್ಯಾಂಕಿಗೆ ಬರ್ತದ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಹೈಪೈ ಆಪ್ ಅನ್ನು ಯೂಸ್ ಮಾಡ್ತಿದ್ದೆ. ಹಾಗಾಗಿ ಇದರಲ್ಲಿ ಗಳಿಸಿದ ಎಲ್ಲ ಅಮೌಂಟ್ಗಳನ್ನು ಕೂಡ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಸೊ ವಿತ್ಡ್ರಾವಲ್ ಪ್ರೊಸೆಸ್ ಅನ್ನು ಕೂಡ ನೋಡೋಣ. ಇಲ್ಲಿ ರಿಡೀಮ್ ಸೂಪರ್ ಕಾಯಿನ್ಸ್ ಟು ಅಕೌಂಟ್ ಆಪ್ಷನ್ ಕ್ಲಿಕ್ ಮಾಡೋಣ. ನಾನು ಮೊದಲೇ ನನ್ನ UPI ID ಹಾಕಿದ್ದೇನೆ. UPI ಐಡಿಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ನೋಡಬಹುದು. ಈ ಕೆಳಗಿನಂತೆ ನಿಮ್ಮ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರತಿ ತಿಂಗಳ 1 ರಿಂದ 15 ಒಳಗೆ ವಿತ್ಡ್ರಾ ಮಾಡಿದ ಹಣ ಮುಂದಿನ ತಿಂಗಳ 16 ತಾರೀಕಿಗೆ ಹಾಗೂ ಪ್ರತಿ ತಿಂಗಳ 16 ರಿಂದ 31 ಒಳಗೆ ವಿತ್ಡ್ರಾ ಮಾಡಿದ ಹಣ ಮುಂದಿನ ತಿಂಗಳ 30ನೇ ತಾರೀಕಿಗೆ ಬ್ಯಾಂಕಿಗೆ ಜಮೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇವರು ಹೇಳಿದ ಹಾಗೆಯೇ ನಾವು ಸೂಪರ್ ಕಾಯಿನ್ಸ್ ರೆಡೀಮ್ ಮಾಡಿದ 30 ದಿನಗಳ ನಂತರ 45 ದಿನಗಳ ಮೊದಲೇ UPI ಅಡ್ರೆಸ್ಗೆ ಅಮೌಂಟ್ ಬರ್ತದೆ ಆಯ್ತಾ. ಕೆಲವರಿಗೆ ನಿಜವಾಗಿಯೂ ಕ್ಯಾಶ್ ಸಿಗ್ತದಾ ಅಂತ ಡೌಟ್ ಇರಬಹುದು. ಬೇಕಾದ್ರೆ ಅಮೌಂಟ್ ಬಂದಿರುವ ಪ್ರೂಫ್ ಕೂಡ ತೋರಿಸ್ತೇನೆ. ಹಾಗಂತ ಇದರಲ್ಲಿ ತುಂಬಾ ಹಣ ಗಳಿಸಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂದ್ರೆ ದಿನಕ್ಕೆ 100 ರೂಪಾಯಿ ಗಳಿಸಬಹುದೇನೋ. ನನಗಂತೂ ದಿನಕ್ಕೆ 10 ರೂಪಾಯಿಗಿಂತ ಜಾಸ್ತಿ ಸಿಗ್ಲಿಲ್ಲ. ಯಾಕಂದ್ರೆ ನಾನು ಈ ಆಪ್ ಅನ್ನು ಫುಲ್ ಡೇ ಯೂಸ್ ಮಾಡಲಿಲ್ಲ. ಯಾರಾದ್ರೂ ದಿನ ಪೂರ್ತಿ ಈ ಆಪ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತ ಕಮೆಂಟ್ ನಲ್ಲಿ ಹೇಳಿ ಆಯ್ತಾ. ಓಕೆ, ಈಗ ನನ್ನ ಹತ್ರ ಇರುವ ಸೂಪರ್ ಕಾಯಿನ್ಸ್ ಗಳನ್ನು ರೆಡಿ ಮಾಡೋಣ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸೂಪರ್ ಕಾಯಿನ್ಸ್ ವಿತ್ಡ್ರಾ ಆಗಿರ್ತದೆ. ಕೆಳಗೆ ಸ್ವೈಪ್ ಮಾಡಿದ್ರೆ ಸೂಪರ್ ಕಾಯಿನ್ಸ್ ಹಿಸ್ಟ್ರಿಯಲ್ಲಿ ನಾವು ಅರ್ನ್ ಮಾಡಿದ ಹಾಗೂ ರಿಡೀಮ್ ಮಾಡಿದ ಕಾಯಿನ್ಸ್ ಗಳನ್ನು ನೋಡಬಹುದು. ಇದರಲ್ಲಿ ನಾವು ರಿಡೀಮ್ ಮಾಡಿದ ಡೇಟ್ ಹಾಗೂ ಟೈಮ್ ಅನ್ನು ಕೊಟ್ಟಿರ್ತಾರೆ. ಹಾಗೆಯೇ ನಾವು ಅರ್ನ್ ಮಾಡಿದ ಕಾಯಿನ್ಸ್ಗೆ 90 ದಿನಗಳ ಕಾಲಾವಧಿ ಕೂಡ ಇರ್ತದೆ. ಅದರೊಳಗೆ ನಾವು ಕಾಯಿನ್ಸ್ ಅನ್ನು ರಿಡೀಮ್ ಮಾಡಬೇಕಾಗ್ತದೆ. ಓಕೆ, ಇಲ್ಲಿ ನೋಡಿ, ನಾನು ಜುಲೈ 23ಕ್ಕೆ 5,500 ಹಾಗೂ ಜುಲೈ 11ಕ್ಕೆ 41,000 ಕಾಯಿನ್ಸ್ ಅನ್ನು ರಿಡೀಮ್ ಮಾಡಿದ್ದೇನೆ. ಈ ಅಮೌಂಟ್ ನನ್ನ ಬ್ಯಾಂಕ್ ಅಕೌಂಟಿಗೆ ಯಾವಾಗ ಬಂದಿದೆ ಅಂತ ನೋಡೋಣ. ಡೈರೆಕ್ಟ್ ಆಗಿ ಭೀಮ್ UPI ಆಪ್ ಓಪನ್ ಮಾಡ್ತೇನೆ. ಇದರಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿದ್ರೆ ಇಲ್ಲಿ ರಿಸೀವ್ಡ್ ಫ್ರಮ್ RZPX ಅಂತ ಇದೆ ನೋಡಿ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಮಾರ್ಕ್ಸ್ ನಲ್ಲಿ ಹೈಪೈ ರಿವಾರ್ಡ್ಸ್ ಪೇಔಟ್ ಅಂತ ತೋರಿಸ್ತಿದೆ ಹಾಗೂ ಇಲ್ಲಿ 41 ರೂಪಾಯಿಗಳು ಸಕ್ಸಸ್ ಅಂತ ತೋರಿಸ್ತಿದೆ. ನಾನು ಜುಲೈ 11ಕ್ಕೆ ಕಾಯಿನ್ಸ್ ರಿಡೀಮ್ ಮಾಡಿರೋದು. ಕರೆಕ್ಟ್ ಆಗಿ ಆಗಸ್ಟ್ 16ಕ್ಕೆ ಅಮೌಂಟ್ ಪೇಔಟ್ ಮಾಡಿದ್ದಾರೆ. 36ನೇ ದಿನಕ್ಕೆ ಬ್ಯಾಂಕಿಗೆ ಜಮೆ ಆಗಿದೆ ನೋಡಿ. ಇದು ಸಣ್ಣ ಅಮೌಂಟೇ ಆಗಿರಬಹುದು, ಆದ್ರೆ ತಿಂಗಳ ಮೊಬೈಲ್ ರಿಚಾರ್ಜ್ಗೆ ಅಥವಾ ಪಾಕೆಟ್ ಮನಿ ರೀತಿ
ಈ ಆ್ಯಪ್ ನಿಮಗೆ ತುಂಬ ಹೆಲ್ಪ್ ಆಗ್ಬೋದಂತ ನಿಮಗೆ ಹೈಪೈ ಆ್ಯಪ್ ಅನ್ನು ಸಜೆಸ್ಟ್ ಮಾಡ್ತಿದ್ದೇನೆ. ಇಷ್ಟೇ ಅಲ್ಲದೆ ಇದರಲ್ಲಿ ಕಾಂಟೆಂಟ್ ಕ್ರಿಯೇಟರ್ಗಳಿಗೆ ಅಥವಾ ರೀಲ್ಸ್ ಅಪ್ಲೋಡ್ ಮಾಡಿದವರಿಗೂ ಎರಡು ರೀತಿಯಲ್ಲಿ ಹಣ ಸಂಪಾದಿಸಬಹುದು. ಅದು ಹೇಗೆ ಅಂದ್ರೆ, ಇಲ್ಲಿ ಪ್ರೊಫೈಲ್ನ ಮೇಲೆ 3 ಡಾಟ್ಸ್ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾನಿಟೈಸೇಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದರ ಕೆಳಗೆ ತೋರಿಸಿರುವ ಈ 2 ಆಯ್ಕೆಗಳ ಮೂಲಕವೂ ಅರ್ನಿಂಗ್ಸ್ ಮಾಡಬಹುದು. ಇಲ್ಲಿ ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಾವು ವಿಡಿಯೋಗಳನ್ನು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಅರ್ನ್ ಮಾಡುವುದು. ಕ್ಲಿಕ್ ಮಾಡಬಹುದಾದ ಪ್ರಾಡಕ್ಟ್ ಲಿಂಕ್ ಅನ್ನು ನಮ್ಮ ವಿಡಿಯೋಗೆ ಆಡ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಈ ರೀಲ್ಸ್ಗೆ ವ್ಯೂಸ್ ಬಂದ ಹಾಗೆ ಅಮೌಂಟ್ ಕೊಡ್ತಾರೆ. ಆದರೆ ಇದಕ್ಕೂ ಕೆಲವೊಂದು ರೂಲ್ಸ್ ಇವೆ. ಮೊದಲನೆಯದಾಗಿ ರೀಲ್ಸ್ ಮಾಡುವವರಿಗೆ 18 ವರ್ಷ ವಯಸ್ಸಾಗಿರಬೇಕು ಹಾಗೂ ಹೈಪೈ ಅಕೌಂಟ್ಗೆ 2500 ಜನ ಫಾಲೋವರ್ಸ್ ಆಗಿರ್ಬೇಕು ಹಾಗೂ 1 ಲಕ್ಷ ವ್ಯೂಸ್ ಆಗಬೇಕು. ಈ 3 ರೂಲ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಿ ಹಣ ಗಳಿಸಬಹುದು. ಹಾಗೂ ಇನ್ನೊಂದು ಆಪ್ಷನ್ ಹೈಪೈ ಅಫಿಲಿಯೇಟ್ ಪ್ರೋಗ್ರಾಮ್. ಇದು ಹೇಗೆ ಅಂತ ನೋಡುವುದಾದ್ರೆ, ನಾವು ಹೈಪೈ ಆಪ್ ನಲ್ಲಿರುವ ಯಾವುದೇ ಪ್ರಾಡಕ್ಟ್ ಲಿಂಕ್ ಅನ್ನು ಶೇರ್ ಮಾಡಬೇಕು. ಆಮೇಲೆ ಆ ಲಿಂಕ್ ನಿಂದ ಯಾರಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಅದರ ಕಮಿಷನ್ ನಮಗೆ ಬರ್ತದೆ. ಇದರ ಅಗ್ರಿಮೆಂಟ್ ಅಕ್ಸೆಪ್ಟ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನೀವು ನಿಮ್ಮ ಅರ್ನಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಹೀಗೆ ಹೈಪೈ ಆಪ್ ಹೇಗೆ ಯೂಸ್ ಆಗ್ತದೆ ಅಂತ ನೋಡಿದ್ವಿ. ಒಂದು ವೇಳೆ ನೀವು ಹೈಪೈ ಆಪ್ ಯೂಸ್ ಮಾಡ್ತಿದ್ರೆ ನನ್ನ ಅಕೌಂಟ್ ನೇಮ್ ಕಿರಣ್ ಗೌಡ ಬೆಳಲ್ ಅಂತ ಇದೆ, ಅದನ್ನು ಫಾಲೋ ಮಾಡಿ. ಇದರಲ್ಲಿ ಕೂಡ ಇನ್ನು ಮುಂದೆ ವಿಡಿಯೋಗಳು ಬರ್ತಿರ್ತದೆ. ಹೈಪೈ ಆ್ಯಪ್ನ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಹಾಗಿದ್ರೆ ಹೇಳಿ, ಈ ವಿಡಿಯೋ ನಿಮಗೆ ಎಷ್ಟು ಯೂಸ್ಫುಲ್ ಆಯಿತು? ನೀವು ಮೊದಲೇ ಹೈಪೈ ಆ್ಯಪ್ ಅನ್ನು ಯೂಸ್ ಮಾಡಿದ್ರ? ಎಷ್ಟು ಅಮೌಂಟ್ ಗಳಿಸಿದ್ರಿ ಅಂತ ಕಮೆಂಟ್ನಲ್ಲಿ ಹೇಳಿ. ಹಾಗೆ ನಿಮಗೆ ಮೊದಲೇ ಈ ಆ್ಯಪ್ನ ಬಗ್ಗೆ ಗೊತ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಕಂಟೆಂಟ್ನೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ ಬಾಯ್.